ಎಲ್ಲರಿಗೂ ನಮಸ್ಕಾರ. ನಾವೀ ದಿನ 6ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಫಸ್ಟ್ ಯೂನಿಟ್ ಆಗಿರ್ತಕ್ಕಂತಹ ದ ಲೈಟ್ ಹೌಸ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ನಾವು ಕನ್ನಡದಲ್ಲಿ ನೋಡಲಿಕ್ಕಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸಂಪೂರ್ಣ ಪಾಠದ ಸಾರಾಂಶವನ್ನು ಕನ್ನಡದಲ್ಲಿ ನಾವು ಅನುವಾದವನ್ನು ಮಾಡಿ ನಿಮಗೆ ಅರ್ಥ ಮಾಡಿಸಿ ಹೇಳ್ತೇವೆ. ನಮ್ಮ ಮಾತೃಭಾಷೆಯಲ್ಲಿ ನೀವು ಕಲಿಯೋದ್ರಿಂದ ಈ ಒಂದು ಸಂಪೂರ್ಣ ಪಾಠದ ಚಿತ್ರಣ ನಿಮ್ಮ ತಲೆಯಲ್ಲಿ ಮೂಡುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಮಗೆ ಉಪಯುಕ್ತ ಅನ್ನಿಸ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ ಯೂನಿಟ್ 1 ಪ್ರೋಸ್ ದ ಲೈಟ್ ಹೌಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಪ್ರಿಪ್ರೇಟರಿ ಆ್ಯಕ್ಟಿವಿಟಿ ಅಂತ ಇದೆ, ಆಯಿತಾ? ಅಂದರೆ ಪೂರ್ವ ಸಿದ್ಧತಾ ಚಟುವಟಿಕೆಗಳು ಅಂತ ಅರ್ಥ. ಅದರಲ್ಲಿ ಫಸ್ಟ್ ಎ ಕ್ವಶನ್ ಇದೆ, ಏನಂತ ಕೊಟ್ಟಿದ್ದಾರೆ? ಡಿಸ್ಕಸ್ ಇನ್ ಪೇರ್ಸ್ ಅಂದರೆ ಗುಂಪಿನಲ್ಲಿ ಚರ್ಚಿಸಿ ಅಂತಿದೆ. ವಾಟ್ ಆರ್ ಸಮ್ ಆಫ್ ದ ಯೂಸ್ಫುಲ್ ಇನ್ವೆನ್ಷನ್ಸ್ ಮೇಡ್ ಬೈ ಸೈಂಟಿಸ್ಟ್ಸ್, ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್ ಅಂತ ಕೇಳಿದ್ದಾರೆ. ಏನಿದ್ರ ಅರ್ಥ? ವಾಟ್ ಆರ್ ಸಮ್ ಆಫ್ ದ ಯೂಸ್ಫುಲ್ ಇನ್ವೆನ್ಷನ್ಸ್ ಮೇಡ್ ಬೈ ಸೈಂಟಿಸ್ಟ್ಸ್ ಅಂದರೆ ವಿಜ್ಞಾನಿಗಳು ಅಂದರೆ ಸೈಂಟಿಸ್ಟ್ಸ್ ಏನಿದ್ದಾರೆ ಅವರು ಏನೆಲ್ಲ ಇನ್ವೆನ್ಷನ್ಗಳು ಆವಿಷ್ಕಾರಗಳನ್ನು ಮಾಡಿರ್ತಾರಲ್ವ, ಅದರಿಂದ ಏನು ಯೂಸು ಅಂತ ಕೇಳಿದ್ದಾರೆ. ಮತ್ತು ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್, ಆ ಒಂದು ಆವಿಷ್ಕಾರಗಳು ಹೇಗೆ ಏನಾಗ್ತದೆ ಯೂಸ್ಫುಲ್ ಆಗಿದೆ ಅಂತ ಕೇಳಿದ್ದಾರೆ. ನೋಡಿ, ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಇನ್ವೆನ್ಷನ್ಸ್ ಸೈಂಟಿಸ್ಟ್ ಮಾಡಿರ್ತಕ್ಕಂತಹ ಆವಿಷ್ಕಾರದಿಂದ ಬಂದಿರತಕ್ಕಂತಹ ಸಾಕಷ್ಟು ಉಪಕರಣಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ನಾವು ಬಳಸ್ತಾನೆ ಇರ್ತೀವಿ. ನಮ್ಮ ಮೊಬೈಲ್ ಆಗಿರಬಹುದು, ಅಥವಾ ಕಂಪ್ಯೂಟರ್ ಆಗಿರಬಹುದು, ಟಿ ವಿ ಆಗಿರಬಹುದು, ಅಥವಾ ಎ ಸಿ ಆಗಿರಬಹುದು, ಫ್ಯಾನ್ ಆಗಿರಬಹುದು. ಇದೆಲ್ಲವೂ ಕೂಡ ಒಂದು ಆವಿಷ್ಕಾರ, ವಿಜ್ಞಾನಿಗಳಿಂದವೇ ತಯಾರಾಗಿರ್ತಕ್ಕಂತಹ ಒಂದು ಆವಿಷ್ಕಾರ ಆಗಿರುವಂಥದ್ದು. ಎಲ್ಲವೂ ಕೂಡ ನಾವು ದೈನಂದಿನ ಜೀವನದಲ್ಲಿ ಯೂಸ್ ಮಾಡ್ತಾನೇ ಇರ್ತೀವಿ ನಮ್ಮ ಡೇ ಟು ಡೇ ಲೈಫಲ್ಲಿ. ನೆಕ್ಸ್ಟ್ ಇಲ್ಲಿ 1B ಕ್ವಶನಲ್ಲಿ ಕೊಟ್ಟಿದ್ದಾರೆ, ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿದೌಟ್ ಇನ್ವೆನ್ಷನ್ಸ್, ಡಿಸ್ಕಸ್ ಹೌ ಅವರ್ ಲೈಫ್ ವಿಲ್ ಬಿ ಇಫ್ ವಿ ಡು ನಾಟ್ ಹ್ಯಾವ್ ದ ಫಾಲೋವಿಂಗ್. ಅಂದರೆ ಏನಂದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಏನಂತ ಇದರಲ್ಲಿ ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿದೌಟ್ ಇನ್ವೆನ್ಷನ್ಸ್ ಅಂದರೆ ಈ ಇನ್ವೆನ್ಷನ್ಸ್ಗಳೇ ಆವಿಷ್ಕಾರಗಳೇ ಇಲ್ಲೇ ಹೋದರೆ ನಮ್ಮ ಲೈಫ್ ಹೇಗಿರಬಹುದು, ನಮ್ಮ ಜೀವನ ಅಂತ ಕೇಳಿದ್ದಾರೆ. ಮತ್ತು ಡಿಸ್ಕಸ್ ಹೌ ಅವರ್ ಲೈಫ್ ವಿಲ್ ಬಿ ಇಫ್ ವಿ ಡು ನಾಟ್ ಹ್ಯಾವ್ ದ ಫಾಲೋವಿಂಗ್ಸ್ ಅಂದರೆ ಒಂದಷ್ಟು ಇನ್ವೆನ್ಷನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ, ಆವಿಷ್ಕಾರಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅದು ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ಹೇಗಿರ್ತಿತ್ತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ, ಆಯಿತಾ? ಏನಾಗತ್ತೆ ಅಂತ. ಅದರಲ್ಲಿ ನಾವು ಉತ್ತರವನ್ನು ನೋಡೋದಾದರೆ ನೋಡಿ, ದ ಎಲೆಕ್ಟ್ರಿಕ್ ಲೈಟ್ ವಿದ್ಯುತ್ ದೀಪ, ಆಯಿತಾ? ಅದೇನಾದರೂ ಇಲ್ಲ ಅಂದರೆ ಏನಾಗುತ್ತೆ? ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್, ನಾವೇನು ಮಾಡಬೇಕಾಗತ್ತೆ? ಕತ್ತಲಲ್ಲಿ ಓದಬೇಕಾಗತ್ತೆ. ನಿಮಗೆ ಸ್ಕೂಲಲ್ಲಿ ಹೋಮ್ವರ್ಕ್ಗಳನ್ನು ಕೊಡ್ತಾರೆ, ನೀವು ಕತ್ತಲಲ್ಲಿ ಕೂತ್ಕೊಂಡು ಬರೀಬೇಕಾಗತ್ತೆ. ಇಲ್ಲಿದ್ರೆ ಚಿಮಣಿ ದೀಪದಲ್ಲಿ ನೀವು ಬರೀಬೇಕಾಗತ್ತೆ ಅಲ್ವಾ? ದ ಟೆಲಿಫೋನ್ ಇಲ್ಲದೆ ಹೋದರೆ ಏನಾಗುತ್ತೆ? ಹ್ಯಾವ್ ಟು ಗೋ ಪರ್ಸನಲಿ ಟು ಟಾಕ್ ಟು ಸಮ್ ಒನ್, ಹ್ಯಾವ್ ಟು ಗೋ ಪರ್ಸನಲಿ, ವೈಯಕ್ತಿಕವಾಗಿ ನಾವು ಯಾರ ಜೊತೆಗಾರು ಮಾತಾಡಬೇಕಿದ್ರೆ ನಾವು ಅವರ ಹತ್ತಿರವೇ ಹೋಗಿ ನಾವು ಮಾತಾಡಬೇಕಾಗಿತ್ತು. ಟೆಲಿಫೋನ್ ಇರೋದರಿಂದ ನಾವು ದೂರದಲ್ಲೇ ಕುಳಿತು ಅವರ ಫೋನ್ ನಂಬರನ್ನು ಟೈಪ್ ಮಾಡಿ ನಾವು ಅವ್ರ ಜೊತೆ ದೂರವಾಣಿ ಕರೆಯಲ್ಲಿ ಟೆಲಿಫೋನಲ್ಲಿ ಮಾತಾಡ್ತೀವಿ. ಅದೇ ನೆಕ್ಸ್ಟ್ ಇರುವಂಥದ್ದು ದ ಕಂಪ್ಯೂಟರ್, ಹ್ಯಾವ್ ಟು ಡೂ ಎವ್ರಿಥಿಂಗ್ ಮ್ಯಾನ್ಯುವಲಿ. ನಾವೇನು ಮಾಡಬೇಕು? ಈಗ ನೀವು ಕಚೇರಿಗಳಲ್ಲಾಗಿರ್ಬೋದು, ಆಫೀಸ್ಗಳಲ್ಲಾಗಿರ್ಬೋದು, ದಾಖಲೆಗಳನ್ನು ಬರೆದಿಡಬೇಕಲ್ವಾ, ಎಲ್ಲ ರೆಕಾರ್ಡ್ಸ್ಗಳನ್ನು, ಅದನ್ನೆಲ್ಲವನ್ನು ಕೂಡ ಪೇಪರಲ್ಲಿಯೇ ಬರೆದಿಡಬೇಕಾಗತ್ತೆ ಮ್ಯಾನ್ಯುವಲ್ಲಿ, ಆಯಿತಾ? ಆದರೆ ಈ ಕಂಪ್ಯೂಟರ್ ಇರೋದ್ರಿಂದ ಏನಾಗ್ತಾ ಇದೆ, ಎಲ್ಲವನ್ನು ಕೂಡ ಡಿಜಿಟಲ್ ಆಗಿ ನಾವು ಸೇವ್ ಮಾಡಿ ಇಡ್ತೀವಿ ಎಲ್ಲ ದಾಖಲೆಗಳನ್ನು. ನೆಕ್ಸ್ಟ್ ದಿ ಬೈಸಿಕಲ್ ಅಂತ ಇದೆ ನೋಡಿ, ಹ್ಯಾವ್ ಟು ವಾಕ್ ಆಲ್ ದ ವೇ ಟು ಸ್ಕೂಲ್, ಶಾಲೆಗೆ ನಡ್ಕೊಂಡೇ ಹೋಗಬೇಕಿತ್ತು. ದ ಟೆಲಿವಿಷನ್ ಇಲ್ಲದೆ ಹೋದರೆ ಏನಾಗ್ತಿತ್ತು? ಹ್ಯಾವ್ ನೋ ಎಂಟರ್ಟೈನ್ಮೆಂಟ್, ನಮಗೆ ಮನೋರಂಜನೆ ಅನ್ನೋದೇ ಇರಲಿಲ್ಲ ಟೆಲಿವಿಷನ್ ಇಲ್ಲದೆ ಹೋದರೆ. ಟೆಲಿವಿಷನ್ನಿಂದ ಮನೋರಂಜನೆ ಸಿಗುತ್ತೆ ಅಲ್ವಾ, ಅದು ಸಿಗ್ತಾ ಇರಲಿಲ್ಲ ಒಂದು ವೇಳೆ ಇಲ್ಲದೆ ಇದ್ದರೆ. ದ ಮೆಡಿಸಿನ್ಸ್, ಹ್ಯಾವ್ ಟು ಸಫರ್ ಡಿಸೀಸಸ್ ಆ್ಯಂಡ್ ಡೈ, ನಾವೇನು ಕಾಯಿಲೆಗಳಿಂದ ಬಳಲಬೇಕಾಗಿತ್ತು, ಮತ್ತು ತುಂಬ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿ ಆದರೆ ಸಾವು ಕೂಡ ಸಂಭವಿಸ್ತಾ ಇತ್ತು. ಆದರೆ ಈ ಮೆಡಿಸಿನ್ಗಳು ಇರೋದ್ರಿಂದ ಏನಾಗಿದೆ, ನಾವು
ಮೆಡಿಸಿನನ್ನು ಈಗ ನಾವು ಡಾಕ್ಟರ್ ಹತ್ರ ಹೋಗಿ ಅವರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಆ ಒಂದು ಮೆಡಿಸಿನನ್ನು ತಗೊಂಡು ನಾವು ಗುಣಪಡಿಸ್ಕೊಳ್ತೀವಿ. ಇದು ಅದರ ಯೂಸ್ ಆಗಿದೆ. ಅದು ಇಲ್ಲಿ ಹೋದರೆ ಏನಾಗುತ್ತೆ ಅಂತ ನಾವಿಲ್ಲಿ ಬರೀಬೇಕಿತ್ತು. ಮುಂದೆ ನೋಡಿ, ದ ಪ್ಲಾಸ್ಟಿಕ್ ಮಟೀರಿಯಲ್ ಅಂದರೆ ನಿಮ್ಮ ಪ್ಲಾಸ್ಟಿಕ್ ನೀವು ಚೀಲ ಆಗಿರಬಹುದು ಅಥವಾ ಡಬ್ಬಿಗಳಾಗಿರಬಹುದು, ಬಾಕ್ಸಸ್ ಆಗಿರ್ಬೋದು, ಟಿಫಿನ್ ಬಾಕ್ಸಸ್ಗಳು ಬರ್ತವೆ. ಅವೆಲ್ಲ ಇಲ್ದಿದ್ರೆ ಏನಾಗ್ತಿತ್ತು, ಹ್ಯಾವ್ ಟು ಯೂಸ್ ನ್ಯಾಚುರಲ್ ಮಟೀರಿಯಲ್ ಲೈಕ್ ಕಾಟನ್. ಆಯಿತಾ, ನಾವು ಹತ್ತಿ ಬಟ್ಟೆಗಳನ್ನೇ ಬಳಸಬೇಕಾಗಿತ್ತು, ನೈಸರ್ಗಿಕವಾಗಿ ದೊರತಕ್ಕಂಥದ್ದೇ ಬಳಸಬೇಕಾಗಿತ್ತು. ದಿ ಎಕ್ಸ್ರೇ ಇಲ್ಲದಿದ್ರೆ ಏನಾಗ್ತಿತ್ತು, ಹ್ಯಾವ್ ಟು ಸಫರ್ ಫ್ರಮ್ ಫ್ಯಾಟಲ್ ಡಿಸೀಸಸ್ ವಿದೌಟ್ ಅ ಡಯಾಗ್ನೋಸಿಸ್. ಎಕ್ಸ್ರೇ ಇಲ್ಲದಿದ್ರೆ ಏನಾಗಿತ್ತು, ಈಗ ಏನಾದರೂ ಆದರೆ ಬೋನ್ ಫ್ರ್ಯಾಕ್ಚರ್ ಏನಾದರೂ ಆದರೆ ಎಕ್ಸ್ರೇ ತೆಗಿತಾರಲ್ವಾ ಡಾಕ್ಟರ್ಸ್ ಲ್ಯಾಬಲ್ಲಿ. ಅದರಿಂದ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಅದೇ ಇಲ್ಲೇ ಇದ್ದರೆ ನಮಗೆ ಏನು ಆಗಿದೆ, ಯಾವ ಕಾಯಿಲೆ ಇದೆ, ಅದರಿಂದ ಯಾವುದರಿಂದ ಸಫರ್ ಆಗ್ತಾ ಇದ್ದೀವಿ ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುತ್ತಿರಲಿಲ್ಲ. ಇದೆಲ್ಲವೂ ಕೂಡ ಏನನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಎಲ್ಲರಿಗೂ ಕೂಡ ಇನ್ವೆನ್ಷನ್ಸ್ಗಳ ಬಗ್ಗೆ, ಆವಿಷ್ಕಾರಗಳ ಬಗ್ಗೆ ಮಾಹಿತಿ ಇರಲಿ, ಮತ್ತು ಅದು ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದು ಗೊತ್ತಿರಲಿ ಅನ್ನೋಕ್ಕೋಸ್ಕರ ಇದನ್ನು ನಿಮಗೆ ಆ್ಯಕ್ಟಿವಿಟಿಯಾಗಿ ಕೊಟ್ಟಿದ್ದಾರೆ. ಈಗ ನಾವು ಮುಂದೆ ನೋಡೋಣ. ಸೆಕೆಂಡ್ ಕ್ವೆಶನ್, ಮೇಕ್ ಅ ಲೀಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೈಟ್ ಹೌಸ್. ರೀಡ್ ಔಟ್ ದ ಲಿಸ್ಟ್ ಟು ದಿ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು, ಇಲ್ಲಿ ಲೈಟ್ ಹೌಸ್ ಅಂತ ಇದೆ. ಈ ಒಂದು ಪಾಠವೇ ಯಾವುದು, ಲೈಟ್ ಹೌಸ್, ಬೆಳಕಿನ ಮನೆ ಅಂತ ಕರಿಬಹುದು ನಾವು ಕನ್ನಡದಲ್ಲಿ. ಆಯಿತಾ, ಇದರ ಏನು ಆ ಒಂದು ಪದವನ್ನು ನಿಮಗೆ ಕೇಳ್ತಿದ್ದಂತೆ ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮೈಂಡಿಗೆ ನಿಮಗೆ ಯಾವುದೆಲ್ಲ ಪದಗಳು ನಿಮಗೆ ಬರ್ತವೆ ಅಂತ ಕೇಳಿದ್ದಾರೆ. ಆಯಿತಾ, ನೀವೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಲಿಸ್ಟ್ ಔಟ್ ಮಾಡಿ, ಒಂದು ಪಟ್ಟಿ ಮಾಡಿ, ಅನಂತರ ನೀವು ಯಾರು ಜಾಸ್ತಿ ಬರೆದಿದ್ದೀರಾ ಅಂತ ನೀವು ನೋಡ್ಕೊಳ್ಬೋದು. ಒಬ್ಬರು ಬರೆದಿದ್ದನ್ನು ಇನ್ನೊಬ್ಬರು ಪರಸ್ಪರ ಡಿಸ್ಕಸ್ ಕೂಡ ಮಾಡ್ಕೊಳ್ಬಹುದು. ಆಯಿತಾ, ಏನೀಗ ಲೈಟ್ ಹೌಸ್ ಅಂದರೆ ಏನು ನೆನಪಾಗುತ್ತೆ ನಿಮಗೆ, ಸಿ ನೆನಪಾಗುತ್ತೆ, ಸಮುದ್ರ ನೆನಪಾಗುತ್ತೆ, ಆ ಒಂದು ಪ್ರಶಾಂತವಾದಂತಹ ವಾತಾವರಣ ನೆನಪಾಗುತ್ತೆ, ಆ ಒಂದು ವ್ಯೂ ನೆನಪಾಗುತ್ತೆ, ಎಲ್ಲವೂ ಕೂಡ ನೆನಪಾಗುತ್ತೆ ಅಲ್ವಾ. ಅದೇ ಬೇಕಾಗಿರುವಂಥದ್ದು. ಆ ಒಂದು ಇಲ್ಲಿ ಲೈಟ್ ಹೌಸ್ನ ಒಂದು ಇಮ್ಯಾಜಿನೇಷನ್ ಇರಬೇಕು ಅನ್ನುವುದಕ್ಕಾಗಿ ಇದೊಂದು ಕೊಟ್ಟಿದ್ದಾರೆ. ಮುಂದೆ ನೋಡಿ, ಈಗ ನಾವು ಪಾಠವನ್ನು ಶುರು ಮಾಡೋಣ. ನಾವು ಲೆಟ್ಸ್ ರೀಡ್ ದ ಲೆಸನ್ ಆನ್ ದ ಇನ್ವೆನ್ಷನ್ ಆ್ಯಂಡ್ ಯೂಸಸ್ ಆಫ್ ದಿ ಲೈಟ್ ಹೌಸ್. ಈಗ ನಾವು ಆ್ಯಕ್ಚುಯಲ್ ಪಾಠವನ್ನು ಶುರು ಮಾಡ್ತಾ ಇದ್ದೇವೆ. ಆಯಿತಾ, ಬನ್ನೀಗ ಗಮನವಿಟ್ಟು ಎಲ್ಲರೂ ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ಬೆರಳಿಟ್ಟು ಓದಿ. ಆಯಿತಾ. ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ವರ್ ವೆರಿ ಹ್ಯಾಪಿ ದಟ್ ಡೇ. ಏನಂತೆ, ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್, ರಾಜೀವ ಮತ್ತು ಅವನ ತಂದೆ ಮಾಧವ ಅವರಿಬ್ಬರು ಕೂಡ ಏನಾಗಿದ್ದರು, ವೆರಿ ಹ್ಯಾಪಿ ಆಗಿದ್ದರು, ತುಂಬ ಖುಷಿಯಾಗಿದ್ದರು ಆ ದಿನದಲ್ಲಿ, ದಟ್ ಡೇ. ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್ because his father would take him out on a visit to the lighthouse. ಏನು, ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್. ರಾಜೀವ್ ಏನಾಗಿದ್ದ, ತುಂಬ ಥ್ರಿಲ್ ಆಗಿದ್ದ, ಅಂದರೆ ತುಂಬ ಆಶ್ಚರ್ಯದಿಂದ, ತುಂಬ ಕುತೂಹಲದಿಂದ ಇದ್ದ, ಪುಳಕಿತನಾಗಿದ್ದ. ಯಾಕಾಗಿ, ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದಿ ಲೈಟ್ ಹೌಸ್. ಅವನ ಅಪ್ಪ ಏನು ಹೇಳಿದರು, ನಿನ್ನನ್ನು ಲೈಟ್ ಹೌಸ್ಗೆ ಹತ್ತಿರ ಕರ್ಕೊಂಡು ಹೋಗ್ತೀನಿ ಅಂತ, ಅಲ್ಲಿಗೆ ನಾವು ವಿಸಿಟ್ ಕೊಡೋಣ ಅಂತ ಅವನ ಹತ್ರ ಹೇಳಿದರು. ಅದಕ್ಕಾಗಿ ಅವನಿಗೆ ತುಂಬ ಥ್ರಿಲ್ಡ್ ಆಗಿದ್ದ, ಅವನು ತುಂಬ ಖುಷಿ ಪಡ್ತಾ ಇದ್ದ, ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದ. ಆಯಿತಾ. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 PM. ಅವರು ಏನು ಮಾಡಿದರು, 5 ಗಂಟೆಗೆ ಅವರ ಪ್ರಯಾಣವನ್ನು ಪ್ರಾರಂಭಿಸಿದರು. ಅನಂತರ ಆ್ಯಂಡ್ ರೀಚ್ ದ ಶೋರ್ ಬೈ 6 PM. ಅವರು 5 ಗಂಟೆಗೆ ಏನು ಹೊರಟರು, ನಂತರ 6 ಗಂಟೆಗೆ ಅವರು ಅಲ್ಲಿ ದಡವನ್ನು ತಲುಪಿದರು. ಶೋರ್ ಅಂತ ಇದೆ ಅಲ್ವಾ, SHORE, ಶೋರ್ ಅಂದರೆ ದಡ, ಅಂದರೆ ಆ ಒಂದು ಸಮುದ್ರ ತೀರ ಅಂತ ಅರ್ಥ. ನೆಕ್ಸ್ಟ್ ನೋಡೋಣ. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ಮಾಧವ ಏನು ಮಾಡ್ತಾನೆ, ಅವನು ತುಂಬ ದೂರ ಇರಬೇಕಾದ್ರೆ ಅವನು ಆ ಲೈಟ್ ಹೌಸನ್ನು ಗುರ್ತಿಡಿತಾನೆ. ಅಲ್ಲಿ ತುಂಬ ಮುಂದ್ಗಡೆ ಆ ಒಂದು ಲೈಟ್ ಹೌಸ್ ಇದೆ ಅನ್ನೋದನ್ನು ಅವನಿಗೆ ಸಿಗತ್ತೆ. ಅದೇನಾಗಿತ್ತು, ಇಟ್ ವಾಸ್ ಅ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್. ಅದು ತುಂಬ ಎತ್ತರವಾಗಿತ್ತು ಮತ್ತು ತುಂಬ ಗಟ್ಟಿಮುಟ್ಟಾದ ಬಿಲ್ಡಿಂಗ್ ಆಗಿತ್ತು. ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಅ ಟವರ್. ಅದೊಂದು ಟವರ್ ಆಕೃತಿ, ನಿಮ್ಮ ಮನೆ ಹತ್ರ ಎಲ್ಲ ಈಗ ಮೊಬೈಲ್ ಟವರ್ಸ್ಗಳೆಲ್ಲ ಇರ್ತದಲ್ವ, ಆ ರೀತಿಯಾಗಿ ಒಂದು ಟವರ್ ಶೇಪಲ್ಲಿ ಇತ್ತು ಅದು. ಮತ್ತು ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದಿ ಟಾಪ್. ಏನಾಯಿತು ಅಲ್ಲಿ, ಅದರ ಮೇಲ್ಗಡೆ ಪವರ್ಫುಲ್ ಲೈಟ್ಸ್ಗಳು, ತುಂಬ ಪ್ರಕಾಶಮಾನವಾಗಿರ್ತಕ್ಕಂತಹ ಬೆಳಕುಗಳು ಕೂಡ, ದೀಪಗಳು ಅಂದರೆ ಲೈಟ್ಸ್, ಅವು ಕೂಡ ಅಲ್ಲಿ ಇದ್ವು. ಅದನ್ನು ಅವನು ನೋಡ್ತಾನೆ, ಅವನಿಗೆ ತುಂಬ ಖುಷಿ ಆಗತ್ತೆ ಆಗ.
ಮುಂದೇನಾಗುತ್ತೆ ಅಂತ ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಬನ್ನಿ ನೋಡಿ. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್. ರಾಜೀವ್ ಏನು ಮಾಡ್ತಾನೆ, ಅವನ ಅಪ್ಪನ ಹತ್ರ ಕೇಳ್ತಾನೆ. ಏನಂತ? ಪಪ್ಪ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ಈ ಲೈಟ್ ಹೌಸ್ ಎಲ್ಲ ಇದೆಯಲ್ವಾ, ಅದರಿಂದ ಯೂಸ್ ಏನಾ ಪಪ್ಪ ಅಂತ ಕೇಳ್ತಾನೆ ಅವನು. ಆಗ ಮಾಧವ್ ಸೆಡ್, ಅವನ ತಂದೆ ಯಾರು, ಮಾಧವ್, ಏನು ಹೇಳ್ತಾರೆ ಅಂದರೆ, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಏನು ಹೇಳ್ತಾನೆ? ದೇ ಹೆಲ್ಪ್ ದ ಸೇಲರ್ಸ್, ಅದೇನು ಮಾಡುತ್ತೆ, ಸೇಲರ್ಸಿಗೆ. ಸೇಲರ್ಸ್ ಅಂದರೆ ಏನು ನೋಡಿ, ಇಲ್ಲಿ ಅರ್ಥ ಇದೆ ನೋಡಿ, ಇಲ್ಲಿ ಗ್ಲಾಸರಿಯಲ್ಲಿ ಇದೆ ನೋಡಿ. ಒನ್ ಹೂ ಟ್ರಾವೆಲ್ಸ್ ಇನ್ ದ ಸೀ, ನಾವಿಕರು ಅಂದರೆ ಅಲ್ಲಿ ಹಡಗುಗಳನ್ನು ಓಡಿಸುವಂಥವರು, ಅಥವಾ ದೋಣಿಯೆಲ್ಲ ಹೆಚ್ಚಾಗಿರಲ್ಲ, ಏನು ಸಮುದ್ರದಲ್ಲಿ ಚಲಿಸ್ತಕ್ಕಂತಹ ನಾವೆಗಳನ್ನು ಓಡಿಸ್ತಕ್ಕಂತಹ ನಾವಿಕರು ಇರ್ತಾರಲ್ವ, ಅವರನ್ನು ಸೇಲರ್ಸ್ ಅಂತ ಕರೀತಾರೆ. ಅವರಿಗೆ ಸಹಾಯ ಆಗಲಿ. ಏನಕ್ಕಾಗಿ ಸಹಾಯ ಆಗತ್ತೆ? ಟು ನೋ ವೇರ್ ದ ಲ್ಯಾಂಡ್ ಈಸ್, ಎಲ್ಲಿ ಭೂಭಾಗ ಇದೆ. ಅವರು ಎಲ್ಲೋ ದೂರದಲ್ಲಿ ಸಮುದ್ರದಲ್ಲಿ ಮಧ್ಯಭಾಗದಲ್ಲಿರುವಾಗ ಅವರಿಗೆ ದಡ ಮುಟ್ಟಲಿಕ್ಕೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಸೂಚಿಸಲಿಕ್ಕಾಗಿ ಇದು ಸಹಾಯ ಮಾಡುತ್ತೆ. ಮತ್ತು ವಾಟ್ ಪ್ಲೇಸ್ ದೇ ಆರ್ ನಿಯರ್, ಅವರು ಯಾವುದಕ್ಕೆ ಸಮೀಪವಾಗಿದ್ದಾರೆ ಅನ್ನುವಂಥದ್ದು ಕೂಡ ಅದರಿಂದ ಗೊತ್ತಾಗತ್ತೆ, ಅದಕ್ಕಾಗಿ ಇಡುವಂಥದ್ದು. ಸಮ್ಟೈಮ್ಸ್ ದೇ ಆರ್ ಆನ್ ದಿ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದಿ ಸೀ. ಏನಾಗುತ್ತೆ, ಕೆಲವು ಸಮ್ಟೈಮ್ಸ್ ಒಂದೊಂದು ಸಲ ಏನಾಗಿರುತ್ತೆ, ಅದು ಸಮುದ್ರದ ದಂಡೆಯ ಮೇಲೂ ಕೂಡ ಇರಬಹುದು, ಅಥವಾ ಸಮುದ್ರದಲ್ಲಿ ಕೂಡ ಮಧ್ಯಭಾಗದಲ್ಲಿ ಕೂಡ ಇರಬಹುದು. ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದಿ ಸೇಲರ್ಸ್. ಇದರಿಂದ ಏನಾಗುತ್ತೆ, ಏನಾದರೂ ಅಪಾಯದ ಸನ್ನಿವೇಶಗಳು ಇದ್ದಾಗ ಅವರಿಗೆ ಮುನ್ಸೂಚನೆಯನ್ನು ಕೊಡಲಾಗತ್ತೆ, ಅವರಿಗೆ ವಾರ್ನ್ ಮಾಡಲಾಗತ್ತೆ, ಎಚ್ಚರಿಕೆಯನ್ನು ಕೊಡಲಾಗತ್ತೆ. ಇದರಿಂದ ಅವರು ಯಾವುದೇ ಕಷ್ಟದಲ್ಲಿ ತೊಂದರೆಗೆ ಸಿಲುಕಿದರೂ ಕೂಡ ಅವರಿಗೆ ಅದರಿಂದ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇದೆ. ನೆಕ್ಸ್ಟ್ ನೋಡಿ, ರಾಜೀವ್ ವಾಸ್ ಕ್ಯೂರಿಯಸ್. ರಾಜೀವನ ತುಂಬ ಕುತೂಹಲದಿಂದ ಇದ್ದ. ಹಿ ಸೆಡ್, ಅವನು ಹೇಳ್ತಾನೆ, ಬಟ್ ಹೌ ಡು ದೇ ವರ್ಕ್, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಆಗ ಮಾಧವ್ ರಿಪ್ಲೈಡ್, ಅವನ ತಂದೆ ಉತ್ತರ ಕೊಡ್ತಾರೆ, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಅವರೇನು ಮಾಡ್ತಾರೆ, ಮಾಡರ್ನ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಇವನು ಮತ್ತು ಪ್ರಶ್ನೆ ಕೇಳ್ತಾನೆ ಅಪ್ಪನ ಹತ್ರ. ಏನಂತ? ಈಗ ಎಲೆಕ್ಟ್ರಿಸಿಟಿಯಿಂದ ಹೇಗೋ ಪವರ್ಫುಲ್ ಲೈಟ್ಸಿಂದ ಮಾಡ್ತಾರೆ, ಬಟ್ ಇನ್ ಓಲ್ಡನ್ ಡೇಸ್ ಅಂದರೆ ತುಂಬ ಹಿಂದಿನ ಕಾಲದಲ್ಲಿ ಏನಿತ್ತು, ಎಲೆಕ್ಟ್ರಿಸಿಟಿ ಇರಲಿಲ್ವಲ್ವಾ, ಆವಾಗ ಏನು ಮಾಡ್ತಾಯಿದ್ರು ಅಂತ ಕೇಳ್ತಾನೆ ಅವನು. ಆಗ ಮಾಧವ್ ನಗಾಡ್ತಾನೆ. ಯು ಆರ್ ಅ ಕ್ಲೆವರ್ ಬಾಯ್ ಮೈ ಸನ್, ನೀನು ತುಂಬ ಜಾಣ ಇದೆಯಾ ನನ್ನ ಮಗನೇ, ಮುದ್ದು ಮಗನೇ ಅಂತ ಹೇಳ್ತಾನೆ. ಖುಷಿಯಾಗುತ್ತೆ ಅವನಿಗೆ. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದಿ ಶೋರ್. ತುಂಬ ಹಿಂದಿನ ಓಲ್ಡನ್ ಡೇಸಲ್ಲಿ ಏನು ಮಾಡ್ತಾಯಿದ್ರು, ಮರದಿಂದ ಬೆಂಕಿಯನ್ನು ಹೊತ್ತಿಸಿ ಏನು ಮಾಡ್ತಿದ್ರು, ಸಮುದ್ರದ ದಂಡೆಯ ಒಂದು ಎತ್ತರವಾದಂತಹ ಜಾಗಗಳಲ್ಲಿ ಏನು ಮಾಡ್ತಿದ್ರು, ಅದನ್ನು ಬೆಳಗ್ತಾಯಿದ್ರು. ಇದರಿಂದ ಲೇಟರ್ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ಇನ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಏನು ಮಾಡ್ತಾಯಿದ್ರು, ಅಲ್ಲಿ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ಗಳನ್ನು ಇಡ್ತಾಯಿದ್ರು. ಅನಂತರ ಅದನ್ನು ಗಾಳಿ ಬಂದರೆ ಆರಿ ಹೋಗುತ್ತೆ ಅಲ್ವಾ, ಅದಕ್ಕಾಗಿ ಅದನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ, ಅಥವಾ ಅದು ನಂಗಿ ಹೋಗಬಾರ್ದು ಅಂತ, ಆರಿ ಹೋಗಬಾರ್ದು ಅಂತ ಅದಕ್ಕೆ ಗ್ಲಾಸಿನ ಒಂದು ಗೋಡೆಯನ್ನು ಕೂಡ ಕಟ್ತಾಯಿದ್ರು. ಆಗ ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್, ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸೀ ಹ್ಯಾಡ್ ನೋ ವೇ. ಏನಿದೆ, ಯು ನೋ ರಾಜೀವ್, ನಿನಗೆ ಗೊತ್ತಿದೆ ರಾಜೀವ್ ಅಂತ ಹೇಳ್ತಾ ಇದ್ದಾರೆ ಅವರಪ್ಪ. ಇನ್ ದೋಸ್ ಡೇಸ್, ಆ ದಿನಗಳಲ್ಲಿ, ಬಿಫೋರ್ ಲೈಟ್ ಹೌಸಸ್ ಬರಬೇಕಿದ್ರೆ ಮುಂಚಿನ ದಿನಗಳಲ್ಲಿ ಏನಾಗ್ತಾಯಿತ್ತು, ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸೀ ಹ್ಯಾಡ್ ನೋ ವೇ ಆಫ್ ಗೆಟ್ಟಿಂಗ್ ಬ್ಯಾಕ್ ಟು ಲ್ಯಾಂಡ್. ಯಾರಾದರೂ ಸಮುದ್ರದಲ್ಲಿ ಕಳೆದು ಹೋದರೆ ಅವರಿಗೆ ವಾಪಸ್ ಬರಲಿಕ್ಕೆ ಮಾರ್ಗಗಳೇ ಸಿಗ್ತಾ ಇರಲಿಲ್ಲ.
ಆದರೆ ದೇ ಆಲ್ಸೋ ಹ್ಯಾಡ್ ಅ ಡೇಂಜರ್ ಆಫ್ ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್. ಆ ಒಂದು ಕತ್ತಲಿನಲ್ಲಿ ಅವರು ಪ್ರಯಾಣ ಮಾಡಬೇಕಾದ್ರೆ ಏನಾಗುತ್ತಾ ಇತ್ತು, ಯಾವುದರ ಡೇಂಜರ್ ಇತ್ತು, ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್, ದೊಡ್ಡ ದೊಡ್ಡ ಏನು ಕಲ್ಲುಗಳು, ಬಂಡೆ ಕಲ್ಲುಗಳು ಇರ್ತಾವಲ್ವ, ಆ ಒಂದು ಕತ್ತಲಲ್ಲಿ ಏನು ಕಾಣಿಸಲ್ಲಲ್ವ, ಹಾಗಾಗಿ ಅದಕ್ಕೆ ಡ್ಯಾಶ್ ಹೊಡೆಯುವಂತಹ ಸಾಧ್ಯತೆ ಕೂಡ ಇರ್ತಾ ಇತ್ತು. ಇನ್ ದ ಸಿ ಆರ್ ಬೀಯಿಂಗ್ ಅನೇಬಲ್ ಟು ಸಿ ವಿಚ್ ವಾಸ್ ಅ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಯಾವುದು ಒಂದು ಲ್ಯಾಂಡಿಗೆ ಸೇಫಾಗಿ ತಲುಪಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇತ್ತು ಇದರಿಂದಾಗಿ. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಲಿ. ಈ ಲೈಟ್ ಹೌಸಸ್ ಏನು ಮಾಡುತ್ತೆ, ಆ ಒಂದು ಸಮುದ್ರ ಮಾರ್ಗದಲ್ಲಿ ಇರ್ತಕ್ಕಂತಹ ಪ್ರಯಾಣ ಬೆಳೆಸ್ತಿರ್ತಕ್ಕಂತಹ ನಾವಿಕರಿಗೆ ಏನು ಮಾಡುತ್ತೆ, ಅವರ ಸುರಕ್ಷತೆಗೆ ಅದು ಏನು ಮಾಡುತ್ತೆ, ಗೈಡ್ ಮಾಡುತ್ತೆ, ಸಲಹೆಯನ್ನು ನೀಡುತ್ತೆ. ಅದರಿಂದಾಗಿ ನೋಡಬಹುದು ಇಲ್ಲಿ ಲೈಟ್ ಹೌಸ್ನ ಒಂದು ಇಮೇಜ್ ಇದೆ, ಎರಡು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮುಂದೆ ರಾಜೀವ್ ಆಸ್ಕ್ಡ್, ಪಾಪಾ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್. ಈಗ ರಾಜೀವ್ ಮತ್ತು ಅವನಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಏನಂತ, ಪಾಪಾ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್, ಯಾವಾಗ ಫಸ್ಟ್ ಲೈಟ್ ಹೌಸ್ ಏನು ಕಟ್ಟಿದ್ರು ಅಂತ ಕೇಳ್ತಾನೆ. ಆಗ ಅವನ ಅಪ್ಪ ಹೇಳ್ತಾರೆ, ಐ ಡೋಂಟ್ ನೋ. ಅಪ್ಪ ಯಾರು, ಮಾಧವ್ ಅಲ್ವಾ. ಐ ಡೋಂಟ್ ನೋ ಮೈ ಸನ್, ಮಾಧವ್ ರಿಪ್ಲೈಡ್. ಅವರು ಉತ್ತರ ಕೊಡ್ತಾರೆ, ಬಟ್ ಐ ಬಿಲೀವ್ ದ್ಯಾಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಷರ್ಮ್ಯಾನ್ ವರ್ ಲಾಸ್ಟ್ ಇನ್ ದ ಸೀ. ಆದರೆ ನಾನು ನಂಬ್ತೇನೆ, ಇನ್ನು ಮೊದಲಿನ ದಿನಗಳಲ್ಲಿ ಆ ಲೈಟ್ ಹೌಸ್ ಬಿಲ್ಡ್ ಹಾಕಿದರೆ ಮೊದಲು ಏನು ಮೆನಿ ಫಿಷರ್ಮ್ಯಾನ್ಸ್, ತುಂಬ ಮೀನುಗಾರರು ಏನಾಗ್ತಿದ್ರು, ವರ್ ಲಾಸ್ಟ್ ಇನ್ ದ ಸಿ, ಅವರು ಸಮುದ್ರದಲ್ಲಿ ಕಳೆದು ಹೋಗ್ತಾಯಿದ್ರು, ಕಾಣೆ ಆಗ್ತಾಯಿದ್ರು. ಆ್ಯಂಡ್ ವರ್ ಅನೇಬಲ್ ಟು ರಿಟರ್ನ್ ಹೋಮ್, ಅವರು ವಾಪಸ್ ಮರಳಿ ಮನೆಗೆ ಬರ್ತಾ ಇರಲಿಲ್ಲ. ದ ಪೀಪಲ್ ಆನ್ ದಿ ಲ್ಯಾಂಡ್ ವರ್ ವರೀಡ್ ಆ್ಯಂಡ್ ಯೆಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಏನಾಗ್ತಿದ್ರು ಇಲ್ಲಿ, ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವರ ಸ್ನೇಹಿತರಾಗಿರ್ಬೋದು, ಏನು ತುಂಬ ಚಿಂತಾಕ್ರಾಂತರಾಗ್ತಾಯಿದ್ರು. ಅವರಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಿರಲಿಲ್ಲ, ಅವರಿಗೆ ಹೇಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ದೆನ್ ಅ ಗ್ರೂಪ್ ಆಫ್ ಕ್ಲೆವರ್ ಯಂಗ್ ಮೆನ್ ಹಿಟ್ ಅಪಾನ್ ದಿಸ್ ಐಡಿಯಾ. ಆಗೇನಾಯಿತು, ಒಂದು ಬುದ್ಧಿವಂತ ಯುವಕರ ಸಮೂಹದಿಂದ ಏನಾಯಿತು, ಒಂದು ಐಡಿಯಾನು ಹಿಟ್ಟಾಯಿತು. ಆ ಒಂದು ಐಡಿಯಾ ಏನು, ಅದೇ ಈ ಲೈಟ್ ಹೌಸ್ನ ಐಡಿಯಾ. ದೇ ಕಲೆಕ್ಟೆಡ್ ಅ ಫ್ಯೂ ಲಾಗ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡ್ರೈ ಬ್ರ್ಯಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಅವ್ರೇನು ಮಾಡಿದರು, ಈ ಒಂದು ಮರದ ದಿಮ್ಮಿಗಳನ್ನಾಗಿರಬಹುದು ಅದನ್ನೆಲ್ಲ ತಂದು ಏನು ಮಾಡಿದರು, ಅದಕ್ಕೆ ಬೆಂಕಿಯನ್ನು ಹಚ್ಚಿದರು. ದೇ ವೇರ್ ಲಾಫ್ಡ್ ಅಟ್ ಬೈ ಎಲ್ಡರ್ಸ್. ಅದೇನಾಯಿತು, ಈ ಎಲ್ಡರ್ಸ್ ಎಲ್ಲ ಏನು ಮಾಡಿದರು, ಅದನ್ನು ಕಂಡು ನಗಾಡಿದರು, ಈ ದೊಡ್ಡವರೆಲ್ಲ. ಬಟ್ ದೇ ಕಂಟಿನ್ಯೂಡ್ ಟು ಕೀಪ್ ದ ಫೈರ್ ಬರ್ನಿಂಗ್. ಆದರೆ ಅವರು ಆ ಒಂದು ಬೆಂಕಿಯನ್ನು ಹಚ್ಚಿಡುವುದಂಥದ ಒಂದು ಪದ್ಧತಿಯನ್ನು ಅವರು ಶುರು ಮಾಡಿಕೊಂಡ್ರು, ಅದನ್ನು ಮಾಡ್ತಾ ಇದ್ರು. ಅವರು ಯಾರೇ ಎಷ್ಟೇ ನಗಾಡಿದ್ರು ಕೂಡ ಅವ್ರ ಕೆಲಸವನ್ನು ಮಾಡ್ತಾಯಿದ್ರು. ಇನ್ ದ ಅರ್ಲಿ ಹರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್ ದ ಫಿಷರ್ಮ್ಯಾನ್ sailed home. They said that they had been guided from the land and saved only because of the light of this fire. ಏನಾಯಿತು, ಒಬ್ಬ ಫಿಷರ್ಮ್ಯಾನ್ ಏನಾಯಿತು, ಸೇಲ್ಡ್ ಹೋಮ್, ಅವರು ಮನೆಯನ್ನು ತಲುಪಿದರು. ದೇ ಸೆಡ್ ದ್ಯಾಟ್, ಅವ್ರು ಏನು ಹೇಳ್ತಾರೆ ಅಂತಂದರೆ, ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದಿ ಲೈಟ್. ಆ ಒಂದು ಲೈಟ್ ಹಚ್ಚಿದ್ರಿಂದನೇ ಅವರು ಬಚಾವಾದರು ಅಂತ ಅವರು ಹೇಳ್ತಾರೆ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಅ ಡಿಸ್ಟೆನ್ಸ್. ಅದೇನಾಯಿತು, ತುಂಬ ದೂರದಿಂದನೇ ಅವರಿಗೆ ಕಾಣಿಸ್ತಾ ಇತ್ತು, ಅದರಿಂದ ಅವರು ಬಚಾವಾಗಿ ಬಂದರು. ರಾಜೀವ್ ಎಕ್ಸ್ಕ್ಲೇಮ್ಡ್. ರಾಜೀವನಿಗೆ ತುಂಬ ಖುಷಿಯಾಗತ್ತೆ, ಅವನು ತುಂಬ ಉದ್ರೇಕಗೊಳಗಾಗ್ತಾನೆ. ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ಈ ಮನುಷ್ಯರು ಎಷ್ಟು ಬುದ್ಧಿವಂತರಲ್ವಾ ಅಂತ ಅವನು ಅಂದ್ಕೊಳ್ತಾನೆ. ಮಾಧವ್ ಸೆಡ್, ಆಗ ಅವನಪ್ಪ ಹೇಳ್ತಾರೆ, ಎಸ್ ನೌ ಶಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೇಟ್ ಐಸ್ ಕ್ರೀಮ್. ಏನು ಹೇಳ್ತಾರೆ, ಆಯಿತು ಈಗ ಲೈಟ್ ಹೌಸನ್ನು ಕಂಡಿದ್ದಾಯಿತು, ಎಸ್ ಈಗ ನಾವು ಮನೆಗೆ ಹೋಗುವಂತಹ ಟೈಮ್ ಆಯಿತು, ಫಸ್ಟ್ ಮನೆಗೆ ಹೋಗೋಣ, ಅನಂತರ ನಿನ್ನ ಫೇವ್ರೇಟ್ ಐಸ್ ಕ್ರೀಮನ್ನು ನೀನು ತಿನ್ನುವಂತೆ ಅಂತ ಅವರು ಅಪ್ಪ ಹೇಳ್ತಾರೆ. ಅನಂತರ ರಾಜೀವ್ ಹೇಳ್ತಾನೆ, ಓ ಎಸ್ ಪಾಪ ಥ್ಯಾಂಕ್ ಯು ಅಂತ ಅವನಿಗೆ ಖುಷಿ ಆಗುತ್ತೆ. ಅನಂತರ ಅವರು ಖುಷಿಯಾಗಿ ಮನೆಗೆ ಹೋಗ್ತಾರೆ. ಅನಂತರ ಅವರು ಐಸ್ ಕ್ರೀಮನ್ನು ಕೂಡ ತಿಂತಾರೆ. ಇದಿಷ್ಟಾಗಿತ್ತು ನಿಮಗೆ ಒಂದು ಪಾಠ. ತುಂಬ ನಿಮಗೆ ಸೈಂಟಿಫಿಕ್ ಇನ್ವೆನ್ಷನ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಾಗಿ ಮತ್ತು ಇದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕಾಗಿ ನಿಮಗೆ ಈ ಒಂದು ಪಾಠವನ್ನು ನಿಮಗೆ ಕೊಟ್ಟಿದ್ದಾರೆ, ಆಯಿತಾ. ಇದೇ ಇದರ ಉದ್ದೇಶ ಆಗಿರುವಂಥದ್ದು. ನೀವು ಮುಂದೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಸ್ ಆಗಬಹುದು, ಕೆಲವರು ನೀವು ಕೂಡ ಹೊಸ ಇನ್ವೆನ್ಷನ್ಸ್ಗಳನ್ನು ಮಾಡಬಹುದು ಮುಂದೆ ಇಂಟ್ರೆಸ್ಟ್ ಇರುವವರು, ಆಯಿತಾ.
ನೋಡಿ, ಇಲ್ಲಿ ಒಂದಷ್ಟು ನಿಮಗೆ ಪಾಠ ಆದ ನಂತರ ಇಲ್ಲಿ ರಿಮೆಂಬರ್, ನೆನಪಿನಲ್ಲಿರಬೇಕಾದಂಥ ಅಂಶಗಳನ್ನು ಅವರು ಕೊಟ್ಟಿದ್ದಾರೆ. ಏನಂದರೆ, ಅ ಟ್ರಿಪ್ ಈಸ್ ಅ ಶಾರ್ಟ್ ವಿಸಿಟ್ ಟು ಸಮ್ ಪ್ಲೇಸ್ ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್. ಇಲ್ಲಿ ಟ್ರಿಪ್ ಅಂದರೆ ಏನು? ಈಗ ಟ್ರಿಪ್ಪಿಗೆ ಹೋಗಿ ಬಂದೆ ಅಂತೆಲ್ಲ ಹೇಳ್ತಾರಲ್ವ, ಹಾಗಂದ್ರೆ ಏನು? ಈಸ್ ಅ ಶಾರ್ಟ್ ವಿಸಿಟ್, ಅದೊಂದು ಪುಟ್ಟ ಭೇಟಿ. ಟು ಸಮ್ ಪ್ಲೇಸಸ್, ಅದೊಂದು ಕೆಲವು ಸ್ಥಳಗಳಿಗಿರ್ತಕ್ಕಂಥ ಪುಟ್ಟ ಭೇಟಿ. ನಾವು ಒಂದು ಚಿಕ್ಕ ಭೇಟಿಯನ್ನು ಮಾಡ್ತೀವಿ ಎಲ್ಲಾದರೂ. ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್, ನೀವು ಈಗ ಎಲ್ಲಿಗಾದರೂ ಹೋಗ್ತೀರಿ, ಒಂದು ಚಿಕ್ಕ ಭೇಟಿಯನ್ನು ನೀಡ್ತೀರಿ, ಆನಂತರ ನೀವು ರಿಟರ್ನ್ ಆಗಿ ಮನೆಗೆ ಬರ್ತೀರಿ. ಅದೇನಾಗುತ್ತೆ, ಅದೊಂದು ಟ್ರಿಪ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಟ್ರಿಪ್ ಆಯಿತಾ, ಹೋಗಿ ಬರುವಂಥದ್ದು. ಆದರೆ ಜರ್ನಿ ಅಂದರೆ ಏನು? ಜರ್ನಿ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಓವರ್ ಅ ಲಾಂಗ್ ಡಿಸ್ಟೆನ್ಸ್. ಜರ್ನಿ ಅಂದರೆ ಏನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದು. ಅದು ತುಂಬ ದೊಡ್ಡ ಉದ್ದದ ಡಿಸ್ಟೆನ್ಸ್, ತುಂಬ ದೂರದ ಪ್ರದೇಶಗಳಿಗೆ ಏನು ಪ್ರಯಾಣವನ್ನು ಬೆಳೆಸೋದನ್ನು ಏನಂತ ಕರೀತಾರೆ? ಜರ್ನಿ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನು ಟ್ರಾವೆಲ್ ಅಂದರೆ ಏನು? ಟು ಟ್ರಾವೆಲ್ ಮೀನ್ಸ್ ಟು ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಟ್ರಾವೆಲ್ ಅಂದರೂ ಅದೇ ಅರ್ಥ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥದ್ದು. ಅದು ಚಿಕ್ಕ ಅಂದರೆ ಕಡಿಮೆ ದೂರನೂ ಆಗಿರಬಹುದು, ಹೆಚ್ಚು ದೂರ ಕೂಡ ಆಗಿರಬಹುದು. ಇನ್ನು ನೀವು ಈ ಒಂದು ಪದವನ್ನು ಕೇಳಿರಲಿಕ್ಕಿಲ್ಲ ನೋಡಿ, ವೊಯೇಜ್ ಅಂತ ಇದೆ. ಹಾಗಂದ್ರೆ ಏನು? ಅ ವೊಯೇಜ್ ಈಸ್ ಅ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ಅಂದರೆ ಏನು? ಸಮುದ್ರ ಮಾರ್ಗದಿಂದ ಅಥವಾ ವಾಯು ಮಾರ್ಗದಿಂದ, ಬೈ ಸಿ ಆರ್ ಏರ್, ಅದರ ಮೂಲಕ ನಾವು ಜರ್ನಿಯನ್ನು ಮಾಡಿದರೆ, ಈಗ ಹಡಗುಗಳ ಮೂಲಕ, ಶಿಪ್ಸ್ಗಳ ಮೂಲಕ ಆಗಿರ್ಬೋದು, ಅಥವಾ ಏನು ಏರೋಪ್ಲೇನ್ಸ್ಗಳ ಮುಖಾಂತರ, ಫ್ಲೈಟ್ಗಳ ಮುಖಾಂತರ, ಏನು ವಾಯುಮಾರ್ಗದ ಮುಖಾಂತರ ಹೋಗುವಂಥದ್ದು ಇರ್ತದಲ್ವಾ, ವಾಯುಮಾರ್ಗ ಅಥವಾ ಜಲಮಾರ್ಗ ಆಯಿತಾ. ಬೈ ಸಿ ಆರ್ ಏರ್ ಹೋಗುವುದಂಥದ್ದನ್ನು ಏನಂತ ಕರೀತಾರೆ? ವೊಯೇಜ್ ಅಂತ ಕರೀತಾರೆ. ಇದು ನಿಮಗೆ ಹೊಸ ಪದ, ಇದನ್ನು ತಿಳ್ಕೊಳ್ಳಿ. ಇದು ನಿಮಗೆ ಈ ಒಂದು ಪಾಠದಲ್ಲಿ ಮತ್ತೆ ಕೂಡ ಬರ್ತದೆ. ಏನಾಗಿತ್ತು? ಇದಿಷ್ಟಾಗಿತ್ತು ನಿಮ್ಮ ಈ ಒಂದು ಫಸ್ಟ್ ಪ್ರೋಸ್ ದ ಲೈಟ್ ಹೌಸ್, ಈ ಒಂದು ಏನು ಅಧ್ಯಾಯದ ಸಂಪೂರ್ಣ ಕನ್ನಡದಲ್ಲಿ ವಿವರಣೆಯನ್ನು ನಾನು ನೀಡಿದ್ದೇನೆ. ಹಾಗೆ ನಿಮಗೆ ಪ್ರಿಪರೇಟರಿ ಆ್ಯಕ್ಟಿವಿಟಿ, ಪೂರ್ವ ಸಿದ್ಧತಾ ಚಟುವಟಿಕೆಗಳನ್ನು ಕೂಡ ಮಾಡಿಸಿದ್ದೇನೆ. ಇದಾಗಿತ್ತು ನಿಮ್ಮ ಈ ಒಂದು ಪಾಠದ ಸಂಪೂರ್ಣ ವಿವರಣೆ. ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಅನ್ನಿಸ್ತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಇನ್ನೊಂದು ಪಾಠದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.